ಯಕ್ಷಮಿತ್ರರು ಅಸೈಗೋಳಿ ವತಿಯಿಂದ ಯಕ್ಷ ಸೇವೆಯ ರಜತ ಪರ್ವದಲ್ಲಿ ಮಿಂಚುತ್ತಿರುವ ಮೋಹನ್ ಬೆಳ್ಳಿಪ್ಪಾಡಿ ಇವರನ್ನ ಬೆಳ್ಳಿಯ ಪದಕದೊಂದಿಗೆ ಮತ್ತು ರಮೇಶ್ ಪಟ್ರಮೆ ಹಾಗೂ ಪಾಕತಜ್ಞ ಹರೀಶ್ ಭಟ್ ಹಸೈಗೋಳಿ ಇವರನ್ನ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ನ ಸ್ಥಾಪಕಾಧ್ಯಕ್ಷರಾದ ಪಟ್ಲ ಸತೀಶ್ ಶೆಟ್ಟಿಯವರು ಶಾಲು ಹೊದಿಸಿ ಸನ್ಮಾನಿಸಿದರು. ಅಸೈಗೋಳಿಯಲ್ಲಿ ನಡೆದ ಗರುಡೋದ್ಭವ ಯಕ್ಷಗಾನ ಬಯಲಾಟದ ಸಂದರ್ಭದಲ್ಲಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಕಲಾವಿದರ ಕಾಮಧೇನು, ಕಲಾ ಪೋಷಕ, ಪಾವಂಜೆ ಮೇಳದ ಸಂಚಾಲಕರು ಹಾಗೂ ಪ್ರಧಾನ ಭಾಗವತರಾದ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಇವರನ್ನ ಗೌರವಿಸಲಾಯಿತು. ಬಳಿಕ ಮಾತನಾಡಿದ ಇವರು, ಪಾವಂಜೆ ಮೇಳ ಆರಂಭವಾಗಿ 6 ವರ್ಷಗಳಾಗಿವೆ. ಅಂದಿನಿಂದ ಅಸೈಗೋಳಿಯಲ್ಲಿ ಪಾವಂಜೆ ಮೇಳದ ಯಕ್ಷಗಾನ ಪ್ರದರ್ಶನಗೊಳ್ಳುತ್ತಿದೆ. ಕಲಾವಿದರನ್ನ ಗುರುತಿಸಿ ಗೌರವಿಸುವುದು ನಿಜಕ್ಕೂ ಉತ್ತಮ ಕಾರ್ಯ ಎಂದರು. 6 ವರ್ಷದ ಪಾವಂಜೆ ಮೇಳದ ತಿರುಗಾಟ, ಪಾವಂಜೆ ಮೇಳ ಪ್ರಾರಂಭವಾಗಿ 6 ವರ್ಷ ಆಯಿತು. ಪ್ರತಿ ವರ್ಷವೂ 6 ವರ್ಷವೂ ರವಿಯಣ್ಣ ಇಲ್ಲಿ ಸೇವೆಯನ್ನು ಮಾಡಿಸ್ಕೊಂಡು ಬರ್ತಾ ಇದ್ದಾರೆ, ಅದ್ಧೂರಿಯಾಗಿ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ. ಕೇವಲ ಆರಾಧನೆ ಸೇವೆಯ ಜೊತೆಗೆ ಕಲಾವಿದರ ಆರಾಧನೆಯು, ಕಲಾವಿದರಿಗೆ ಸನ್ಮಾನ ಮಾಡುವ ಮೂಲಕ ಹೆಚ್ಚಿನ ಕಲಾವಿದರುಗಳಿಗೆ ಈ ವೇದಿಕೆಯಲ್ಲಿ ಸನ್ಮಾನ ಮಾಡಿಸಿದಂಥ ಕೀರ್ತಿ ರವಿಯಣ್ಣನಿಗೆ ಸಲ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅವರು ಹುಡುಕುವುದು ಅಂಥದ್ದು, ಸತೀಶಣ್ಣ ಯಾರಿಗೆ ಸನ್ಮಾನ ಮಾಡಬೇಕು ಅಂತ ಕೇಳ್ತಾರೆ ಬಂದು. ಆವಾಗ ನಾನು ಎಲ್ಲ ಕಡೆ ಹೇಳಿದಷ್ಟೇ, ನಿಮಗೆ ಯಾರಿಗೆ ಮಾಡಬೇಕು ಅಂತ ಇದೆ ಅವರನ್ನು ಹೇಳಿ ಅಂತ ನಾನು ಹೇಳುವುದು, ಎಲ್ಲರಲ್ಲೂ ಹಾಗೆ ಹೇಳ್ತೇನೆ. ನಮ್ಮ ಕಲಾವಿದರಿಗೆ ಮಾಡಿದರೆ ಸಾಕು. ಬಹಳ ಸೂಕ್ಷ್ಮದ ವಿಚಾರ ಕಲಾವಿದಗಳನ್ನು ಆಯ್ಕೆ ಮಾಡೋದಂತ ಹೇಳಿದರೆ ನನಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತ ಹೇಳಿದರೆ ಅಂಥ ಕಲಾವಿದಗಳನ್ನು ನೀವು ಆಯ್ಕೆ ಮಾಡಿದ್ದಕ್ಕೆ ನಾನು ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳು. 20-24 ವರ್ಷ ತಿರುಗಾಟ ಮಾಡಿದ ಕಲಾವಿದಗಳನ್ನು ಆಯ್ಕೆ ಮಾಡಿ ಸನ್ಮಾನ ಮಾಡೋದಂತ ಹೇಳಿದರೆ ಇದು ಒಳ್ಳೆಯ ವಿಷಯ. 6 ಮುಖದ ಸುಬ್ರಹ್ಮಣ್ಯನಿಗೆ 6 ಮುಖ, 6ನೇ ವರ್ಷದ ತಿರುಗಾಟ. ಈ ಷಣ್ಮುಖನ ಸಂಪೂರ್ಣ ಅನುಗ್ರಹ ರವಿಯಣ್ಣನ ಮೇಲೆ ಇರಲಿ, ಅವರ ಕುಟುಂಬದ ಮೇಲೆ ಇರಲಿ, ಮತ್ತು ಈ ಯಕ್ಷಗಾನಕ್ಕೆ ಯಾರೆಲ್ಲ ಪ್ರತಿಯೊಂದು ರೀತಿಯಲ್ಲಿ ಸಹಕಾರ ನೀಡಿದಾರ ಆ ಎಲ್ಲ ಬಂಧುಗಳಿಗೂ ನಾನು ನಂಬಿದ ಕಟೀಲು ತಾಯಿ ಹಾಗೂ ಪಾವಂಜಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಸಿಗಲಿ ಎಂಬುದಾಗಿ ನಾನೊಬ್ಬ ಕಲಾವಿದನಾಗಿ ಈ ವೇದಿಕೆಯಲ್ಲಿ ನಿಂತು ಬೇಡುತ್ತಾ ಎಲ್ಲ ಬಂಧುಗಳಿಗೆ ಮಗದೊಮ್ಮೆ ಒಳ್ಳೆಯದಾಗಲಿ. ಈ ಸಂದರ್ಭದಲ್ಲಿ ಸಾನ್ನಿಧ್ಯ ಎಂಟರ್ಪ್ರೈಸಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಕಿರಣ್, ಯಕ್ಷಮಿತ್ರ ಮಂಡಳಿಯ ಅಧ್ಯಕ್ಷರಾದ ರವಿಶಂಕರ್ ಭಟ್, ಪರಮೇಶ್ವರ್ ಭಟ್, ಅರುಣ್ ಭಟ್, ಶ್ರೀದೇವಿ ಕ್ಯಾಟರಿಂಗ್ ಮಾಲಕರಾದ ಉದಯ್ ಭಟ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ವಿನಯ್ ಕೃಷ್ಣ ಭಟ್ ಕಾರ್ಯಕ್ರಮ ನಿರೂಪಿಸಿದರು.